ಬೆಂಗಳೂರು ನಗರವನ್ನು ಶುದ್ಧೀಕರಣ ಮಾಡಲಿಕ್ಕೆ, ಆ ಕಸ ತುಂಬಲಿಕ್ಕೆ ಮತ್ತೆ ಜನರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನೀವು ಆ ಲಾರಿನ ಕಳಿಸಿದ್ರೆ ಬಹಳ ಸೂಕ್ತ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಯಾಕೆಂದ್ರೆ ಇವತ್ತು ಈ ಒಂದು ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ ನಂತರ ನಿರಂತರವಾಗಿ 2 ವರ್ಷಗಳಿಂದ ನನ್ನ ಪ್ರಕಾರ 49 ಪದಾರ್ಥಗಳಿಗೆ ದಿನನಿತ್ಯ ಸಾರ್ವಜನಿಕವಾಗಿ ಬಳಕೆ ಆಗುವಂತ ವಸ್ತುಗಳಿಗೆ ಬೆಲೆ ಏರಿಕೆಯನ್ನು ಮಾಡಿ ಇವತ್ತು ಜನಕ್ಕೆ ಏನು ಒಂದು ಕಡೆ ನಾನು ಪಂಚ ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತ ಹೇಳಿ ಅದನ್ನು ಕೊಡೋ ತರ ಕೊಟ್ಟು ಇದನ್ನು ಕಿತ್ಕೊಳ್ಳೋ ತರ ಕಿತ್ಕೊಂಡು ಇವತ್ತು ಈ ಸರ್ಕಾರ ನಡೀತಾ ಇರತಕ್ಕಂಥದನ್ನ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ. ಬಹುಶಃ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಸನ್ಮಾನ್ಯ ಬಸವರಾಯ ರೆಡ್ಡಿಯವರು ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲೇ ಇವತ್ತು ನಂಬರ್ 1 ಭ್ರಷ್ಟ ಸರ್ಕಾರ ಅಂತ ಹೇಳಿ ಅವರೇ ಹೇಳಿಕೆ ಕೊಟ್ಟ ಮೇಲೆ ನಾವೇನು ವಿರೋಧ ಪಕ್ಷದಲ್ಲಿ ಚರ್ಚೆ ಮಾಡೋದು ಏನು ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಯಾಕಂದ್ರೆ ವಿರೋಧ ಪಕ್ಷದವರು ಏನೇ ಹೇಳಿದ್ರು ಕೂಡ ಈ ಸರ್ಕಾರದ ಗ್ಯಾರಂಟಿ ವಿರುದ್ಧವಾಗಿ ಇವತ್ತು ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ ಆಗ್ಲೇ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಡಿಫೆಂಡ್ ಮಾಡ್ಕೋತಾ ಇರತಕ್ಕಂಥದನ್ನ ನಾವು ಗಮನಿಸ್ತಾ ಇದ್ದೀವಿ. ನಮಗೇನು ನೀವು ಗ್ಯಾರಂಟಿ ಕೊಡೋದ್ರಲ್ಲಿ ನಮ್ದೇನು ತಕರಾರಿಲ್ಲ. ನೀವು ಗ್ಯಾರಂಟಿ ಅಲ್ಲ, 5 ಗ್ಯಾರಂಟಿ ಅಲ್ಲ, ಇನ್ನೂ ಒಂದು 100 ಗ್ಯಾರಂಟಿ ಕೊಡಿ, ಜನರಿಗೆ ಒಳ್ಳೇದಾದ್ರೆ ಅಷ್ಟೇ ನಾವು ಖುಷಿ ಪಡ್ತೀವಿ. ಅದ್ರ ಬಗ್ಗೆ ನಾವು ಯಾವುದೂ ತಕರಾರಿಲ್ಲ. ಆದರೆ ಇವತ್ತು ನಾವು ಏನು ಇವತ್ತು ಹೋರಾಟವನ್ನ ಪ್ರಾರಂಭ ಮಾಡಿದ್ದೀವಿ, ನಮ್ಮ ನಾಯಕರಂತ ಸನ್ಮಾನ್ಯ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ, ನಿಖಿಲ್ ಕುಮಾರಸ್ವಾಮಿ ಅವರ ಲೀಡರ್ಶಿಪ್ ಅಲ್ಲಿ ಇವತ್ತು ಎಲ್ಲ ಶಾಸಕರು, ನಮ್ಮ ಪಕ್ಷದ ಎಲ್ಲ ಶಾಸಕರು ಕೂಡ ಇಲ್ಲಿ ಭಾಗವಹಿಸ್ತಾರೆ. ಬಹುಶಃ ನಿನ್ನೆ ಏನು FIR ಒಂದು ದಾಖಲೆ ಮಾಡಿದ್ದೀರಿ ಅಲ್ಸೂರ್ಗೇಟ್ ಪೊಲೀಸ್ ಠಾಣೆಯಲ್ಲಿ, ಇದು ಯಾವ ರೀತಿಯಲ್ಲಿ ಈ ಸರ್ಕಾರ ಕುತಂತ್ರ ಮಾಡ್ತಾ ಇರೋದಕ್ಕೆ ಇದು ಒಂದು ನಿದರ್ಶನ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನೀವು ಕೂಡ ವಿರೋಧ ಪಕ್ಷದಲ್ಲಿದ್ದೀರಿ, ಕಾಂಗ್ರೆಸ್ ಅವರು. ಸನ್ಮಾನ್ಯ ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿದ್ರು, 40% ಸರ್ಕಾರ, ಪೇ CM ಅಂತೇಳಿ ಪೋಸ್ಟರ್ಗಳನ್ನ ಹಾಕಿದ್ರಿ. ನೀವು ಯಾವ ತರ ನಿಮ್ಮ ಮೇಲೆ ಏನಾದ್ರು FIR ಹಾಕಿ ನೀವೇನಾದ್ರು ಬೇರೆ ತರ ಕಾನೂನು ಕ್ರಮ ತಗೊಂಡ್ರ? ನೀವು ಏನು ಹೇಳಿಕೆ ಕೊಟ್ರಿ ಆ ಸರ್ಕಾರ ವಿರುದ್ಧವಾಗಿ? ಆವತ್ತು ನೀವು ಹೋರಾಟ ಮಾಡಿದಾಗ ನೀವು ಯಾವ ತರ ನಡ್ಕೊಂಡ್ರಿ? ಇವತ್ತು ಯಾಕೆ ನೀವು ಈ ತರ ನಡೀತಾ ಇದ್ದೀರಿ? ಇವತ್ತು ಪೊಲೀಸ್ ವ್ಯವಸ್ಥೆಯನ್ನೇ ಇವತ್ತು ತಾವು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ? ಈ ಸರ್ಕಾರ ಗೂಂಡಾ ಸರ್ಕಾರ ತರ ನಡೀತಾ ಇರತಕ್ಕಂಥದನ್ನ ನಾವು ಇವತ್ತು ಗಮನಿಸ್ತಾ ಇದ್ದೀವಿ. ಇದಕ್ಕೆ ಜನನೇ ತಕ್ಕ ಸಮಯದಲ್ಲಿ ಉತ್ತರವನ್ನು ಕೂಡ ಕೊಡ್ತಾರೆ. ಇವತ್ತು ನಮ್ಮ ಹೋರಾಟ ಪ್ರಾರಂಭ ಆಗ್ತಾ ಇದೆ. ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆ ಕೂಡ ನಾವು ದೊಡ್ಡ ಮಟ್ಟದಲ್ಲಿ ಜಿಲ್ಲಾವಾರು ಹೋರಾಟವನ್ನ ನಡೆಸಿಕೊಂಡು ಹೋಗ್ತೀವಿ. ಜನರಿಗೆ ನ್ಯಾಯ ಸಿಗೋವರೆಗೂ ಈ ಒಂದು ಹೋರಾಟವನ್ನ ಮುಂದುವರಿಸ್ತೀವಿ. ಕೇಂದ್ರದಲ್ಲಿ JDS ಜೊತೆ ಬಿಜೆಪಿ ಅಲಯನ್ಸ್ ಇದೆ, ಆದರೆ ಈಗಾಗಲೇ ಏನು ರಾಜ್ಯದಲ್ಲಿ ಬಿಜೆಪಿಯವರು ಪ್ರತಿಭಟನೆ ಮಾಡಿದ್ದಾರೆ. ಒಟ್ಟಿಗೆ ಮಾಡೋದಿಲ್ವಾ ಅಥವಾ ಏನು ಒಗ್ಗಟ್ಟಿನ ಕೊರತೆ ಇದೆಯಾ? ಇಲ್ಲ, ಆ ತರ ಏನಿಲ್ಲ. ಸದನದ ಒಳಗಡೆ ನಾವೆಲ್ಲರೂ ಕೂಡ ಇಬ್ಬರು ಜಂಟಿಯಾಗಿ ಹೋರಾಟ ಮಾಡಿದೀವಿ. ಯಾವುದೇ ವಿಚಾರ ಬರಲಿ ಮಾಡಿದೀವಿ. ಇಲ್ಲಿ ಅವರು ಕೂಡ ಪ್ರತಿಪಕ್ಷ ಜವಾಬ್ದಾರಿ ಸ್ಥಾನದಲ್ಲಿ ಇರತಕ್ಕಂಥವರು ಬಿಜೆಪಿ ಅವರು. ನಾವು NDA ಮೈತ್ರಿಯಾಗಿ ಪಾರ್ಟ್ನರ್ ಆಗಿ ಇದ್ದೀವಿ. ನಾವು ವಿರೋಧ ಪಕ್ಷವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ನಾವು ಎಲ್ಲ ಕೂಡ ಸೇರಿ ನಾವು ಸೆಪರೇಟ್ ಆಗಿ ಮಾಡಬೇಕು ಅಂತೇಳಿ ನಮ್ಮ ಪಕ್ಷದಲ್ಲಿ ಚರ್ಚೆ ಆಗಿರತಕ್ಕಂಥದ್ದು. ಅವರು ಕೂಡ ಅದೇ ತರನೇ ಸೆಪರೇಟ್ ಮಾಡಬೇಕು ಅಂತ ಚರ್ಚೆ ಮಾಡಿದ್ದಾರೆ. ಇಲ್ಲಿ ನಮಗೂ ಬೇಕಾಗಿರತಕ್ಕಂಥದ್ದು ವಿರೋಧ ಪಕ್ಷದಲ್ಲಿ ಯಾವುದೇ ತರ ಬಿರುಕಾಗ್ಲಿ ಮತ್ತೊಂದಾಗ್ಲಿ ಏನೂ ಇಲ್ಲ. ಸಣ್ಣ ಪುಟ್ಟ ಸಮನ್ವಯ ಕೊರತೆ ಇರತಕ್ಕಂಥದನ್ನ ನಾನು ಕೂಡ ಒಪ್ತೀನಿ. ಅದು ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಒಂದು ಸಮಿತಿಯನ್ನ ಮಾಡಿ ಸಮನ್ವಯ ಕೊರತೆಗಳು ಸಣ್ಣ ಪುಟ್ಟ ಇರೋದನ್ನ ಸರಿಪಡಿಸ್ಕೋಬೇಕು. ಜವಾಬ್ದಾರಿ ಸ್ಥಾನದಲ್ಲಿ ನಾವು ಇಬ್ಬರು ಕೂಡ ಇದ್ದೀವಿ. ಅದನ್ನು ಸರಿಯಾದ ರೀತಿಯಲ್ಲಿ ಜಂಟಿ ಹೋರಾಟ ಮಾಡೋಣ ಅಂತ ಹೇಳಿ ಆಗ್ಲೇ ನಮ್ಮ ಪಕ್ಷದ ವರಿಷ್ಠರು, ಅವರ ಪಕ್ಷದ ವರಿಷ್ಠರು ಕೂಡ ಮಾತುಕತೆ ಆಗಿದೆ. ಮುಂದಿನ ದಿನಗಳಲ್ಲಿ ಇದು ಸರಿಪಡಿಸುವಂತ ಕೆಲಸವನ್ನು ಕೂಡ ವರಿಷ್ಠರು ಮಾಡ್ತಾರೆ. ಇವತ್ತಿನ ಹೋರಾಟ ಏನು 11 ಗಂಟೆಗೆ ನಮ್ಮ ಪಕ್ಷದ ಎಲ್ಲ 18 ಶಾಸಕರು, 7 ವಿಧಾನ ಪರಿಷತ್ನ ಶಾಸಕರು, ಎಲ್ಲ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಎಲ್ಲರೂ ಕೂಡ ಇವತ್ತು ತಾಲೂಕು ಮಟ್ಟದಲ್ಲಿ, ಬೆಂಗಳೂರು ನಗರದಲ್ಲಿ 10,000ಕ್ಕಿಂತ ಹೆಚ್ಚಿನ ಕಾರ್ಯಕರ್ತರು ಮತ್ತು ಮುಖಂಡರುಗಳು, ಲೀಡರ್ಗಳು ಎಲ್ಲ ಸೇರಿ ಈ ಸರ್ಕಾರಕ್ಕೆ
ಒಂದು ಬಿಸಿ ಮುಡಿಸುವಂತ ಕೆಲಸವನ್ನ ಇವತ್ತು ಮಾಡಬೇಕು ಅಂತೇಳಿ ತೀರ್ಮಾನ ಆಗಿದೆ. ಅದು ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಇಲ್ಲಿಂದ ಪ್ರಾರಂಭ ಹೋರಾಟ. ಮುಂದಿನ ದಿನಗಳಲ್ಲಿ ಇವರೇನು ಜೆಡಿಎಸ್ ಪಕ್ಷ ಲೆಕ್ಕಕ್ಕಿಲ್ಲ, ಜೆಡಿಎಸ್ ಪಕ್ಷ ಮುಗಿದೇ ಹೋಯಿತು, ಜೆಡಿಎಸ್ ಏನು ಮಾಡಕ್ ಸಾಧ್ಯ ಇಲ್ಲ ಅಂತೇಳಿ ಏನು ಡಂಗೂರ ಬಾರಿಸ್ತಾ ಇದ್ದಾರೆ. ಅದಕ್ಕೆ ಈ ಹೋರಾಟದ ಮೂಲಕ ಜನಕ್ಕೆ ನ್ಯಾಯ ಸಿಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಇದನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ.